ಅತ್ತಿ, ನಾವು ಇವಾಗ ಸರಿಯಾಗಿ ಪ್ಲ್ಯಾನ್ ಮಾಡಲೇಬೇಕು ನೋಡತ್ತಿ. ನಾವು ಅಂದ್ಕೊಂಡಿರೋ ಹಂಗೆ ನಾವು ಮಾಡಲೇಬೇಕು. ಆಕೆ ಹೊಟ್ಟೆಲಿರೋ ಮಗುನ ನಾವು ಕೊಲ್ಲಬೇಕು. ನಿಮ್ಮ ಮಗಳ ಮಾತು ಕೇಳಿ ಇದನ್ನು ಹಿಂದೇಟು ಹಾಕೋದು ಬೇಡ. ಇವಾಗ ಆಕೆ ಇಲ್ಲ, ಹೊರಗಡೆ ಹೋಗಿದ್ದಾಳೆ. ಆಕೆಗೆ ಬಂದ ತಕ್ಷಣ ಜ್ಯೂಸ್ ಕೊಡೋನು, ಅದ್ರಾಗ ಏನಾದರೂ ಹಾಕಿ ಕೊಡು. ಇಲ್ಲ 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 ಇಲ್ಲ, ಪಪ್ಪಾಯ ಜ್ಯೂಸ್ ಮಾಡಿ ಕೊಟ್ಬಿಟ್ರಾಯ್ತು. ಅದನ್ನು ಕುಡಿದ್ರೆ ಅದು ಹೋಗ್ಬಿಡುತ್ತಲ್ಲ. ನೀ ಹೇಳೋದು ಕರೆನೇ ಐತಿ, ಹಂಗೆ ಮಾಡೋಣಂತ. ನಾನು ಅದ ಪ್ಲ್ಯಾನ ಸರಿ ಅನ್ಸೈತಿ. ಇಲ್ಲ, ಏನಾದರೂ ಆಗಲಿ ಹಂಗೆ ಮಾಡೋಣ. ನೀನು ಹೇಳಿದಕ್ಕೆ ನೀನು ಮಾಡೋದಕ್ಕೆ ನನ್ನ ಸಪೋರ್ಟ್ ಯಾವಾಗಲೂ ಇರ್ತೈತಿ. ನೀನು ಏನು ಯೋಚನೆ ಮಾಡಬೇಡ. ನನ್ನ ಮಗಳು ನೋಡಿ ನಾನೇನು ಸುಮ್ಮನೆ ಆಗಂಗಿಲ್ಲ. ಆಕೆ ಹೇಳೋ ಮಾತುಗಳನ್ನ ಕೇಳೇನು ನಾನೇನು ಸುಮ್ಮನೆ ಆಗ್ತಾನೆ ಅಂದ್ಕೊಂಡೇನು. ನಾನು ಸುಮ್ಮನದಾಗೋ ಮಗಳಲ್ಲ, ಆಕೆಗೆ ತಕ್ಕ ಪಾಠ ಕಲಿಸ್ಲೇಬೇಕು. ಹಾಗಂತ ನಾವು ಸುಮ್ಮನೆ ಕುಂತ್ರೆ ಅದು ಆಗಂಗಿಲ್ಲ. ನಾವು ಮಾಡೋದನ್ನು ಮಾಡಲೇಬೇಕು, ಅಂದ್ರೆ ಆಗ್ತದೆ. ಸರಿ ಅತ್ತೆ, ಇವಾಗ ನಾವು ಅಂದ್ಕೊಂಡಂಗೆ ಮಾಡೋಣ. ಒಂದು ಪಪ್ಪಾಯ ತೊಗೊಂಬರ್ತೀವಿ ಹೊಲಕ್ಕೆ ಹೋಗಿ, ಅದನ್ನು ತೊಗೊಂಡು ಬಂದು ಆಗಿ ಬರೋ ಅಷ್ಟಾಗ ಅದನ್ನು ಜ್ಯೂಸ್ ಮಾಡೋಣ. ನಾವು ಕುಡಿಯೋನು, ಅಕ್ಕಿಗೆ ಕೊಡ್ಸೋನು. ಅದಕ್ಕೆ ಫ್ಲೇವರ್ ಬೇರೆ ಹಾಕ್ತೀನಿ, ಆರೆಂಜ್ ಫ್ಲೇವರ್ ಟೈಪ. ಆರೆಂಜ್ ಜ್ಯೂಸಿಂದ ಫ್ಲೇವರ್ ಹಾಕ್ತೀನಿ. ಅಕ್ಕಿಗೆ ಅದು ಪಪ್ಪಾಯ ಜ್ಯೂಸ್ ಅಂತ ಗೊತ್ತೇ ಆಗಬಾರ್ದು. ಹಂಗೆ ಮಾಡೋಣ, ಸರಿನಾ ಅತ್ತೆ? ಹಂಗೆ ಮಾಡಿ ನಾವು ಅಕ್ಕಿಗೆ ಅದನ್ನು ಕುಡಿಸ್ಬೇಕು. ಅದನ್ನು ಕುಡಿಸಿದ್ರೆ ಅಕ್ಕಿ ಹೊಟ್ಟೆಯಲ್ಲಿರೋ ಮಗು ಸತ್ತೋಗ್ತೈತಿ. ಆಮೇಲೆ ನಾವು ಆರಾಮಾಗಿರ್ಬೋದು. ಸರಿನಾ ಅತ್ತೆ? ಸರಿ, ನೀನೇನು ಮಾಡ್ತೀವಿ ಮಾಡು, ಅದಕ್ಕೆ ನಾನು ಸಪೋರ್ಟ್ ಇರ್ತೈತಿ. ಅದರ ವಿರೋಧಕ್ಕೆ ಏನು ಹೇಳೋದು? ಮನೆಗೆ ಬರೋ ಮಗುನ ಕೊಲ್ಲಾಕ ಹೊಂಟೇವಿ. ವೀರು ಅದಕ್ಕೆ ಏನು ಹೇಳ್ದನ ಹೋದ. ಏನಾದರೂ ಅಂದ್ರೆ ಏನು ಮಾಡೋದು? ಅವನಿಗೂ ಮಗು ಬರತಿ, ನನ್ನ ಮಗು ಹುಟ್ಟಾತಂತ ಅವ್ನು ಖುಷಿ ಒಳಗಿದ್ರೆ ನಾವು ಅದನ್ನು ಸಾಯಿಸ್ಬಿಟ್ರೆ ಹಿಂದಗಡೆ ಜಗಳ ಅದು ಮಾಡಿದ್ರೆ ಏನು ಮಾಡಬೇಕು? ಅದನ್ನ ನಾವೇ ಸಾಯಿಸಿದ್ವು ಅಂತ ಅವ್ರಿಗೆ ಹೆಂಗೆ ಗೊತ್ತಾಕತಿ? ಆಕೆ ಜ್ಯೂಸ್ ಕುಡಿದಿರ್ತಾಳೆ, ನಾವು ಕುಡಿಯಾಕತ್ತಿದ್ದು. ಆಕೆ ಕೇಳಿದ್ಲು ಕೊಟ್ಟಿವಿ, ಆಕೆ ಕುಡಿದು ಅದು ಸತ್ತಿತ್ತು. ನಾವೇನು ಮಾಡೋಕ್ಕಾಗ್ತತಿ? ಆಕೆಗೆ ನಾವೇನು ಕುಡಿ ಅಂತ ಏನು ಬಲವಂತ ಮಾಡಿದ್ವಾ ಅಂತ ಹೇಳೋದು? ಸರಿ, ನೀನು ಹೆಂಗೆ ಹೇಳ್ತೀಯ ಹಂಗಾಗಲಿ. ಅವರ ನನ್ನನ್ನು ಬರಕ್ಕೆ ಹೇಳಿದ್ರಂತ. ಯಾಕೆ ಬರಕ್ಕೆ ಹೇಳಿದ್ರಿ? ಏನಾದರೂ ಕೆಲಸ ಇತ್ತೇನು? ಕಮಲವ್ವ ಬಾ. ಏನು ಭಾಳ ದಿನದ ಮೇಲೆ ಬಂದಿವ. ನಾನು ಮನೆ ಹೇಳಿ ಕಳಿಸಿರಿ, ಇವತ್ತು ಬಂದೇನ? ಏನು ಅಷ್ಟು ಬೋರ್ಲು ಕೆಲಸ ಇತ್ತೇನು? ಅಯ್ಯೋ ಏನು ಮಾಡಿದ್ರಿ ಚಿಗು, ಮನ್ಯಾಗ ಕೆಲಸ ಭಾಳಿತ್ತು. ಹೇಳಿದ್ರು ಅವ ನಂಗೆ ನೆನಪಿತ್ತು. ಮಾರನೇ ದಿನ ಹೋಗ್ಬೇಕಂದ್ರೆ ಮನ್ಯಾಗ ಸ್ವಲ್ಪ ಕಿರಿಕಿರಿ ಹಂಗಾಯ್ತು, ಅದಕ್ಕೆ ಬರೋಕೆ ಆಗಲಿಲ್ಲ. ನೆನಪಾಗಿರಲಿಲ್ಲ, ಮತ್ತು ಇವಾಗ ನೆನಪಾತ. ಅದಕ್ಕೆ ಮತ್ತೆ ಹೋಗಿ ಬಂದ ತಡಿ ಪಾಪ, ಮತ್ತೆ ಏನು ಅನ್ಕೊಂಡ್ರೆ ಏನು ಅಂತೇಳಿ ಮತ್ತೆ ಬನ್ನಿ. ಹೌದು, ಎದಕ್ಕೆ ಬರೋಕೆ ಹೇಳಿದ್ರಿ? ಅದು ಅವನು ಫೋಟೋ ಐತಾನೆ ನಿನ್ನ ಮಗ? ನಿನ್ನ ಮಗ ನಾವು? ಹ್ಞೂ ರವಿ ರೀ, ರವಿ ನನ್ನ ಮಗ ರೀ. ಯಾಕೆ ಏನಾಯ್ತು? ಏನು ಮಾಡಿದಾನ? ಅಯ್ಯೋ ಶಿವನ, ಏನು ಮಾಡಿಲ್ವಾ? ಅವೇನು ಮಾಡ್ತಾನೆ? ಅವ್ನು ಪಾಪ ಒಳ್ಳೆ ಮನುಷ್ಯ. ಅವನು ಮದುವೆ ನೋಡಿದ್ವಾ? ಮತ್ತು ಮದುವೆಗೆ ಮಾಡೋಕೆ ಏನೇ ಇಲ್ಲ? ಇಲ್ಲರಿ, ಹುಡುಗಿ ನೋಡೇನ ನಮ್ಮ ಗೆಳತಿ ಮಗಳ ಎಂಗೇಜ್ಮೆಂಟ್ ಆಗೈತೆ ರೀ. ಇನ್ನು ಮದುವೆ ಒಂದ ಮಾಡ್ಬೇಕ್ರದ. ಅಂದರೆ ಮಾತುಕತೆ ಆಗೈತಿ. ಇನ್ನು ಹಿಂಗೆ ಎಂಗೇಜ್ಮೆಂಟ್ ಇದೇನಾಗಿಲ್ಲ, ಮಾತುಕತೆ ಆಗೈತಿ. ಕೊಡ್ತಗೊಳ್ಳೋದೆಲ್ಲ ಮಾತಾಡ್ಕೊಂಡೇವಿ. ನೋಡ್ಬೇಕ್ರಿ ಏನಾಗತ್ತೆ ಅಂತ ಹೇಳಿ. ಯಾಕ್ರಿ ಚಿಕ್ಕ ನಮ್ಮನ್ನು ಕೇಳಾಕತ್ತೀರಿ? ಏನಿಲ್ಲ, ಕುಂದ್ರೆ ನಿಮ್ಮ ಮೊದಲು ಹಂಗೆ ನಿಂತಿಲ್ಲ, ಎಷ್ಟೊತ್ತಂತ ನಿಂತಿದ್ದೀವಿ. ಕುಂದ್ರೆ ಅಲ್ಲಿ ಆಯ್ತು ಕುಂದ್ರೆ. ಸರಿ ರೀ. ಮತ್ತು ಮಗಳ ಏನು ಮಾಡ್ಕೊಂಡಿದ್ದಾಳು? ಮಗಳು ಇನ್ನೂ ಸಾಲಿ ಕಲಿಯಾಕತ್ತಾಳ್ರಿ. ಈಗ 7ನೇತೆ ಮುಗಿತ, ಇನ್ನು 8ನೇತೆ ಹೊಂಟಾಳ್ರಿ. ಹೌದನ? ಇಲ್ಲ, ನಮ್ಮ ಮನ್ಯಾಗ ಸ್ವಲ್ಪ ಕೆಲ್ಸಕ್ಕೆ ಮಾಡೋದು ಬೇಕಾಗಿತ್ತು. ಅದಕ್ಕೆ ನೀ ಯಾರ ಕೆಲಸ ಮಾಡೋಕೆ ಬರ್ತೀನಿ ಅಂತ ಕೇಳಕ್ಕೆ ಕರೆದಿದ್ದು ನೀವು. ನೀ ಇಲ್ಲ ಅಂದ್ರೆ ನಿನ್ನ ಮಗಳನ್ನ ಕಳಿಸು, ಇಲ್ಲ ನಿಮ್ಮ ಮನೆಗೆ ಯಾರೋ ಗೊತ್ತಿದ್ದವ್ರನ್ನ ಕಳಿಸ್ತಾಳೆ ಅಂತೇಳಿ ಹೇಳಿದ್ನೇ ಈಗ ಜಲ್ಲಾಗ. ಹಾಗೆ ಅದಕ್ಕೆ ಅವ್ನು ಹೇಳ್ತಾನೆ ಅಂತ ಅಂದಿದ್ಲು. ನೀನು ಕೆಲಸ ಬೇಕನ್ನತ್ತಿದ್ದೆ ಅಂತಲ್ಲ, ಅದಕ್ಕೆ ನೀನು ಹೇಳಿದ್ಲಂತ. ಅದಕ್ಕೆ ಕರೆದಿದ್ದು ಮತ್ತೆ ಬಾ ಅಂಥೇಳಿ. ಮತ್ತು ಹೆಂಗೆ ಮಾಡ್ತೇನವ ಮನೆ ಕೆಲ್ಸಕ್ಕೆ ರೀ? ಮತ್ತು ಎಷ್ಟು ಕೊಡ್ತಾರೆ ಸಿಗೋ ಪಗಾರ? ಮತ್ತು ಇಷ್ಟಂತ ಮಾತಾಡ್ರಿ, ಏನೇನು ಮಾಡ್ಬೇಕು ಅನ್ನೋದು ಹೇಳ್ರಿ, ನೋಡು. ಯೋಚನೆ ಮಾಡಿ ಹೇಳ್ತಾನೆ. ನಾನೆಲ್ಲರೂ ನನಗೆ ಗೊತ್ತಿದ್ದಾರನ್ನ ಯಾರನ್ನಾದ್ರೂ ಕಳಿಸ್ತಾನೆ, ಚಲೋ ಮಾಡೋರು ನೋಡಿ. ಏನೇನು ಮಾಡಬೇಕು ಹೇಳ್ರಿ, ಆದ್ರೆ ಬರ್ತಾನೆ. ಅಂದ್ರೆ ನಮಗೆಲ್ಲ ಹೊಂದ್ಕೋಬೇಕಲ್ಲ, ಅದಕ್ಕೆ. ಏನಿಲ್ಲ, ಅಡುಗೆ ಮಾಡೋದು. ಮತ್ತು ಅಡುಗೆ ಅಟ್ಟ ಮಾಡ್ತಾನೆ, ಅಡುಗೆ ಅಟ್ಟ ಮಾಡ. ಹೊಡೆದಿದ್ದು ಮಾಡೋಕೆ ಮನ್ಯಾಗ ಅದಾರ. ಅಡುಗೆದ ನಮಗೆ ಸರಿ ಹೋಗಲ್ತವ, ಊಟ ಚಂದಗನ ಆಗವಲ್ತು. ಏನಿಬ್ರು ಅದಾರ, ಇಬ್ಬರಿಗೂ ಮಾಡೋಕೆ ಬರ್ದಂಗೆ ಆಗೈತೆ ಅಡುಗೆ. ಆಕೆ ನೀ ಮಾಡಿ, ಈಕೆ ನಾ ಮಾಡೋ ಅನ್ನೋಂಗೆ ಆಗೈತಿ. ಅದಕ್ಕೆ ಅಡುಗೆ ಒಂದು ನೋಡಿ ಮಾಡೋದು. ಇದು ಮನೆ ಕೆಲಸದೊಂದು. ಏನು ಮಾಡಬೇಕು ಎಲ್ಲ ಸೇರಿಸಿ ಎಷ್ಟು ಕೊಡಬೇಕು ನೀ ಹೇಳಿ ನೋಡೋಣ. ಅದ್ರ ಮೇಲೆ ನೀ ಕೇಳು, ನಾವು ಹೇಳ್ತೀವಿ ಆಮೇಲೆ. ಅಡುಗೆ ಅಷ್ಟೇ ರೀ ಹಂಗಾರೆ. ಅಂದರೆ ಏನೇ ಇಷ್ಟು ಥರ ಅಡುಗೆ ಮಾಡ್ಬೇಕು, ಅಷ್ಟು ಥರ ಅಡುಗೆ ಮಾಡ್ಬೇಕು ಅಂತ ಏನಾರ ಇರ್ತೈತೆ ಅಂದರೆ 3 ಟೈಮ್ದು ಅಡುಗೆ ನೋಡು, ಬಿಸಿ ಬಿಸಿದ ಮಾಡ್ಬೇಕು. ನೀನು ಬೇಕಾದ್ರೆ ನಡಕ್ಕೆ ರೆಸ್ಟ್ ತಗೋ. ಆಮೇಲೆ ಬೇಕಿದ್ರೆ ಮನೆಗೆ ಅದು ಹೋಗಿ ಬರ್ತಾವಂದ್ರೆ ಹೋಗಿ ಬರ್ಬೋದು ಅಡುಗೆ ಮಾಡಿಟ್ಟು. ಮತ್ತು ಮಧ್ಯಾಹ್ನ ಬಂದು ಮತ್ತೆ ಮಧ್ಯಾಹ್ನ ಅಡುಗೆ ಮಾಡಬೇಕು, ಮತ್ತು ರಾತ್ರಿ ಬಂದು ರಾತ್ರಿ ಅಡುಗೆ ಮಾಡಬೇಕು. 3 ಟೈಮ್ ಅಡುಗೆ ಮಾಡಕ್ಕೆ ನೋಡು. ಉಳಿದಿದ್ದೆಲ್ಲ ಕೆಲಸನ ಮಾಡ್ಕೋತವಾರೆ, ಅದೇನು ಬೇಡ ನಮಗೆ. ಬೇಕಾದ್ರೆ ಅದು ಯಾರು ಬೇರೆದಾರು ಮಾಡಕ್ಕೆ ಸಿಕ್ಕರೆ ಅದಕ್ಕೂ ಹೇಳ್ಬೇಕಾರೆ. ಎಷ್ಟು ಆಗ್ತೈತಿ, ನೀನು ಎಷ್ಟು ಮಾತಾಡ್ತಿದ್ದಿ ಹೇಳಿ 3 ಟೈಮ್ ಊಟಕ್ಕೆ ನೋಡೋಣ. ನಾನು ಕೇಳ್ತಾನೆ. ಅದು 3 ಟೈಮ್ ಊಟಕ್ಕೆ ಅಂದ್ರೆ ತಿಂಗಳಿಗೆ ರೀ ಏನಿಲ್ಲ ಅಂದರು
8,000 ರೂಪಾಯಿ ಕೊಡ್ರಿ ಅವರ 3 ಟೈಮ್ ಅಲ್ಲ 8,000 ರೂಪಾಯಿ ಕೊಡ್ರಿ. ಎಲ್ಲ ನಾನು ಮಾಡ್ಕೊಂಡು ಹೋಗ್ತಾನೆ. ಮನೆ ಕಸ ಬಂತು, ಒರೆಸೋದು ಬಂತು, ಬಾಂಡೆ ಒಗೆಯೋದು ಬಂತು, ಬಟ್ಟೆ ಒಂದು ಆಗಂಗಿಲ್ಲ ರೀ ನನಗೆ. 8,000ನ ಭಾಳ ಆಗಲಿಲ್ಲೇನು? ಭಾಳ ಅಥವಾ ನಾನು ಇಲ್ಲಿ 3,000 4,000 ಕೇಳ್ತಾಳೆ ಅಂದ್ರೆ ನೀನೇನು ಹಂಗೆ ಒಮ್ಮೆ 8,000ಕ್ಕೆ ಹೋದ್ಯಲ್ಲ. ಅಯ್ಯೋ ಚಿಗುವ, ಮತ್ತು ನೀವೇ ಯೋಚನೆ ಮಾಡಿರಿ. ಈಗ ಅಡುಗೆ ಮಾಡ್ಬೇಕು, ಒಂದು ಹೊತ್ತಿಗಾದ್ರೆ ನಡೀತೈತಿ. 2,000 ರೂಪಾಯಿ ತೊಗೋತಾನೆ ನಾನೇನು ಒಂದು ಹೊತ್ತಿಗೆ ಆದ್ರೆ 3 ಟೈಮ್ ಮಾಡ್ಬೇಕಲ್ಲ. ಬೆಳಗ್ಗೆ ಬರಬೇಕು, ಮತ್ತು ಮಧ್ಯಾಹ್ನ ಬರಬೇಕು, ಮತ್ತು ರಾತ್ರಿ ಬರಬೇಕು. 3 ಟೈಮ್ ಮತ್ತು ನಿಮ್ಗೆ ಅಡುಗೆ ಮಾಡ್ಬೇಕು, ಮತ್ತು ನಾವು ಹೋಗಿ ಮನ್ಯಾಗ ಮಾಡ್ಬೇಕು. ಹುಡುಗರು ಸಣ್ಣ ಅದಾವೆ, ಆಕೆಗೇನು ಬರೋಂಗಿಲ್ಲ. ಮತ್ತು ಹಂಗಾರೆ ಆಗಂಗಿಲ್ಲ. ಇನ್ನು ಬೆಳಗಿಂದ ಎಲ್ಲ ಸೇರಿಸಿ ಒಮ್ಮೆ ಮಾಡಿರಿ ಅಂತೇಳ್ರಿ, ಮಾಡಿಡ್ತಾನೆ. ಮತ್ತು ರಾತ್ರಿ ಬೇಕಾರೆ ಬಂದು ಮಾಡಂದ್ರೆ ಅವಾಗ ಮಾಡ್ತಾನೆ. ಆದರೆ ಹಿಂಗೆ ಮಧ್ಯಾಹ್ನ ಬೆಳಿಗ್ಗೆ ಬಂದರೆ ಆಗಂಗಿಲ್ಲ. ಬೇಕಿದ್ರೆ ಹಂಗಾದ್ರೆ 6,000 ರೂಪಾಯಿ ಕೊಡ್ರಿ, ಬಂದು ಮಾಡ್ತೀನಿ 2 ಟೈಮು. ಸರಿ, ನಾನು ನೋಡಿ ಹೇಳ್ತೀನಿ ತಗೊಂಗಾರ. ನೋಡಿ ಹೇಳಿ ಕಳಿಸ್ತಾನೆ. ಏನಾದ್ರು ಯೋಚನೆ ಮಾಡಿ ಬರುವಂತೆ. ಸರಿ ಆತ್ರಿ ಅವರ, ನಾನೇನು ಬರ್ತಾನೆ ಹಂಗಾರೆ. ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಹೋಗತ್ತಿದ್ದೆ. ಹಂಗೆ ನಿಮ್ಮ ಮನೆ ನೋಡಿಲ್ಲ, ಕರೆದ್ರೆ ನೆನಪಾತು. ಮತ್ತು ಹೋಗಿ ಮಾತಾಡಿ ಕೇಳಿ ಹೋಗಿರತ್ತು, ಎದಕ್ಕೆ ಕರೆದಿದ್ರು ಚಿಕ್ಕೋ ಅಂತೇಳಿ ಮತ್ತು ಒಳಗೆ ಬಂದು ಕೇಳ್ಕೊಂಡು ಹೊಂಟ್ನಿ. ಬರ್ತೇನೆ ಹಂಗಾರೆ. ಸರಿ ಸರಿ, ಹೋಗಿ ಬನ್ನಿ. ಅದು ಚಹಾ ನೀರು ಏನಾದರೂ ಕುಡಿತೀರೇನ? ಅಯ್ಯೋ ಏನು ಬೇಡ ಏನು ಬೇಡ, ಬರುವಾಗ ನೀರು ಕುಡ್ಕೊಂಡ ಬನ್ನಿ. ಬಿಸಿಲಲ್ಲ, ಹೊರಗೆ ಹೋಗಕ್ಕೆ ಬೇರೆ ಆಗಂಗಿಲ್ಲ. ಇಂಥ ಬಿಸಿಲ್ನಾಗ ಹೆಂಗೆ ಹೋಗೋದ ಏನು? ಆತು ಅವ್ರು ಬರ್ತೇನೆ. ನೋಡಿ ಹೇಳ್ರಿ ಅವರ, ಯಾವ್ದಾರ ಮುಂದೆ ಹೇಳಿ ಕಳಿಸ್ರಿ. ನಾನು ಏನು ಯೋಚನೆ ಮಾಡಿ ಬರ್ತೇನಂತ. ಸರಿ ಸರಿ ಆತು, ಹಂಗೆ ಮಾಡಿದ್ರಾಯ್ತು. ಬಾಂಡೆ ತಿಕ್ಕವ್ರಿಗೆ ಅಡುಗೆ ಮಾಡೋರಿಗೆ ಡಿಮ್ಯಾಂಡ್ ಈಗ ಕೇಳ್ತಾಳೆ. ಹಂಗೆ ನೋಡೋ ತಿಂಗಳಿಗೆ 8,000 ಅಂತ. ಈ 8,000 ಅಂದ್ರೆ ಏನಾಯ್ತು? ವರ್ಷಕ್ಕೆ ಎಷ್ಟು ಆತು? 8,000 ಹಂಗೆ ನೋಡ್ತಿ? ಅಯ್ಯೋ ದೇವ್ರ, ವರ್ಷಕ್ಕೆ ಎಷ್ಟು ಆತು ಹೇಳಿ ನೋಡೋಣ. ಅಯ್ಯೋ ಅತ್ತೆ ಹಾಕಿದ್ದು ಬಿಡು, ಹಾಕಿದ್ದು ಹಾಳಾಗಿ ಹೋಗಲಿ. ಈಗ ನಮ್ಮದು ಯೋಚನೆ ಮಾಡು. ಈಗ ನಾನು ಹಂಗಾರೆ ಹೋಗಿ ಮಾಡ್ಲೆ, ತೊಗೊಂಡು ಬರಲೇ? ಏನು ಮಾಡ್ಬೇಕು ಅಂತ ನನಗೆ ಗೊತ್ತಾಗಲ್ದು. ನಾನು ಯೋಚನೆ ಮಾಡಾಕಂದ್ರೆ ನೀನು ಕೆಲಸ ಹಾಕಿದ್ದು ಯೋಚನೆ ಮಾಡ್ತಿದ್ದಿ. ಹಾಕಿದ್ದು ಹಾಳಾಗಿ ಹೋಗ್ಲಿ ಬಿಡು ಮೊದಲು. ಸರಿ, ನಿನ್ಗೆ ಹೆಂಗೆ ಅನ್ಸತ್ತೆ ಹಂಗೆ ಮಾಡಂತ ಹೇಳಿನಲ್ಲ, ಪದೇ ಪದೇ ಯಾಕೆ ಹೇಳ್ತಿದ್ದಿ ಮತ್ತೆ? ಸರಿ ಹಂಗಾದ್ರೆ ನಾನು ಹೋಗಿ ತೊಗೊಂಡು ಬರಲಿ. ಹೋಗಿ ತೊಗೊಂಡು ಬರೋ. ಹೋಗಿ ಬರ್ತೀನಿ ಅತ್ತೆಮ್ಮ, ಸರಿನಾ? ಅಯ್ಯೋ ಹೋಗಿ ಬಾರವ, ಎಷ್ಟು ಸರಿ ಹೇಳ್ತಿದ್ದಿ. ಹೋಗಿ ಬಾ ಜಲ್ದಿ, ಮತ್ತೆ ಈಗ ಬರೋದು ರಷ್ಟ್ರಾಗ ಬಂದು ಮಾಡು. ಮತ್ತು ನೀನು ಹಂಗೆ ತಾಸು ಗಂಟೆ ಹೋಗಿ ಮತ್ತು ಹುಷಾರು ನೋಡಿ ಹೊಲ್ದಾಗ. ಸರಿ ಅತ್ತೆಮ್ಮ, ಹಿಂಗೆ ಹೋಗಿ ಹಂಗೆ ಬರ್ತೀನಿ, ಜಲ್ದಿ ಬರ್ತೀನಿ. ಯಾವ ಕಡೆ ಹೊಂಟಿದಿ ಖುಷಿ? ನಿನ್ನನ್ನು ಕೇಳತ್ತಿರೋದು. ಯಾವ ಕಡೆ ಹೊಂಟಿದಿ? ಅದು ಮಾವ, ಇಲ್ಲಿ ಹೊರಗಡೆ ಹೊಂಟಿದ್ನಿ ಹಂಗೆ ಸುಮ್ಮನೆ. ಯಾಕೋ ಗೊತ್ತಿಲ್ಲ, ಜ್ಯೂಸ್ ಕುಡಿಬೇಕನ್ಸಾಯ್ತು. ಹತ್ತಿರ್ಗೆ ತೊಗೊಂಡು ಬರಲಿ ನನಗೆ ಏನಿ. ಹ್ಞೂ ಜಲ್ದಿ ತೊಗೊಂಡು ಬಾ ಅಂತಂದ್ರೆ ಹ್ಞೂ ಅಂತ ಹೊಂಟಿದ್ನಿ. ಏನಾಯ್ತು ಮಾವ, ಯಾಕೆ ನೀವು ಜಲ್ದಿ ಬಂದ್ರಿ? ನೀವು ಬರೋಂಗಿಲ್ಲ, ನಾಳೆ ಬರ್ತೀನಿ ಅಂತಂದಿದ್ರಿ, ಇವತ್ತ ಬಂದ್ರಲ್ಲ? ಇಲ್ಲ, ನಾನು ಇನ್ನೂ ಹೋಗಿಲ್ಲ. ಹೋಗ್ಬೇಕಂತ ಅನ್ಕೊನೆ ಕ್ಯಾನ್ಸಲ್ ಮಾಡಿದ್ರು, ಹಾಗಾಗಿ ಹೋಗಲಿಲ್ಲ. ವಾಪಸ್ ಅದಕ್ಕೆ ಮನೆಗೆ ಬನ್ನಿ. ಮತ್ತು ಅಡುಗೆ ಏನು ಮಾಡಿದಿರಿ? ಅದು ಮಾವ, ಅಡುಗೆ ರೊಟ್ಟಿ ಪಲ್ಯ ಮಾಡಿದ್ದೇನೆ ಮಾವ. ನನಗೂ ಸರಿಯಾಗಿ ಗೊತ್ತಿಲ್ಲ, ನಾವು ಇನ್ನೂ ಊಟ ಮಾಡಿಲ್ಲ, ಹಾಗೆ ಕುಂತಿದ್ವಿ. ಹೌದನಾ? ಮತ್ತು ಮಧು ಎಲ್ಲಿದ್ದಾಳು? ಅವಳು ನನ್ನೇ ಕೇಳ್ತೀರಿ? ಅವಳನ್ನ ಕೇಳೋಗ್ರಿ. ಅವಳು ನನ್ನನ್ನು ಕೇಳುವಷ್ಟು ನೀವು ಮುಂದುವರೆಸ್ಬಿಟ್ರಿ ಮಾವ. ಅಯ್ಯೋ, ಕೇಳಿದ್ರೆ ಏನಾಯ್ತು? ಮಧು ಎಲ್ಲಿದ ಅಂತ ಕೇಳಿದ್ರೇನು? ಆಕೆ ಆಗಿದ್ರೆ ಕರೆಕ್ಟ್ ಟೈಮ್ ಅಡುಗೆ ಮಾಡಿಡ್ತಿದ್ಲಲ್ಲ, ಅದಕ್ಕೆ ಕೇಳಿದ್ನಿ. ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳತ್ತಿದ್ದಿ? ಕೋಪ ಮಾಡ್ಕೊಳ್ದ ಮತ್ತೇನು ಮಾಡಬೇಕು ಮಾವ, ನೀನೇ ಹೇಳು. ಅಲ್ಲ, ಬರೀ ಮನೆಗೆ ಬಂದ ತಕ್ಷಣ ಮದುನ ನೆನಪಾಗ್ತಾಳೆ ನನಗೆ. ಅಯ್ಯೋ, ಯಾಕೆ ಹಂಗೆ ಅನ್ಕೋತಿದ್ದಿ ಖುಷಿ? ಹಾಂ, ಯಾಕೆ ಹಂಗೆ ಅನ್ಕೋತಿದ್ದಿ ಹೇಳು? ಯಾಕೆ ಹೊರಗಡೆಯಿಂದ ನನಗೆ ಮನೆಗೆ ಬರೋರಾಗ ಇಷ್ಟು ಬೇಜಾರು ಮಾಡ್ತಿದ್ದಿ? ಒಂದು ಮಾತು ಕೇಳಿದ್ನಿ ಅಂದ್ರೆ ಹಾಕಿದ್ರೆ ಅಡುಗೆ ಮಾಡಿರ್ತಿದ್ಲಲ್ಲ, ಏನು ಮಾಡಿರ್ತಿದ್ನಿ ಅನ್ನೋದು ನಿನಗೂ ಗೊತ್ತಿರ್ತಿತ್ತು. ನೀನು ಮಾಡಿದ್ರೆ ಆಕೆ ಆಗಿದ್ರೆ ಪಟ್ ಅಂತ ಹೇಳ್ತಿದ್ಲು. ಬಂದ ತಕ್ಷಣ ಊಟ ಹಚ್ಚಲಿ ಮಾವ ಅಂತ ಕೇಳ್ತಿದ್ಲು. ಅಯ್ಯೋ, ಊಟ ಹಚ್ಚಲ್ರಿ ಅಂತ ಕೇಳ್ತಿದ್ಲು. ಆದ್ರೆ ನೀನು ಇನ್ನೂ ಹೊರಗಡೆ ಹೋಗ್ಬೇಕು ಅನ್ನೋದೇ ಯೋಚನೆ ಮಾಡ್ತಾ ಇದ್ದೀವಿ ಹೊರತು ನಿಮ್ಗೆ ಊಟ ಹಚ್ಚಲ್ಲ, ನೀರು ಕೊಡಲ್ಲ ಅಂತ ಒಂದು ಮಾತು ನೀನೇನು ಕೇಳಲಿಲ್ಲ. ಯಾಕೋ ನಿನ್ಗೆ ತಲೆಯಾಗ ಏನೋ ಬೇರೆನೇ ಓಡಾತಂತ ನನಗೆ ಅನ್ಸಾತಿ. ಯಾಕೆ ಒಂಥರನೇ ಐತಿ ಖುಷಿ? ಏನಾಯ್ತು? ನೀವು ಅವಳ ಹೆಸರು ಕೇಳಿದ್ರೆ ನನಗೆ ಮತ್ತೆ ಕೋಪ ಬರೋಂಗಿಲ್ಲ. ಬಂದು ನನ್ನ ಕೇಳ್ಬೇಕೆ ನೀವು? ಹಾಂ, ಅಲ್ಲಿ ಅತ್ತಿ ಇದ್ದಾರೆ, ಅವ್ರನ್ನ ಕೇಳಬೇಕಾಗಿತ್ತು. ನನ್ನೇ ಕೇಳಿದ್ರಿ. ಓಹೋ ಮದುವೆ ಮೇಲೆ ಪ್ರೀತಿ ಉಕ್ಕಿ ಹರಿಕಾತಿದ್ದಾನ ಹಂಗಾರಿ ಮಗ. ಮಾವ, ನೀವು ಈ ರೀತಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಬಿಡ್ರಿ. ಅಯ್ಯೋ ದೇವ್ರಿ, ನಾನು ಏನು ಮಾಡೀನಿ ಇವಾಗ? ಈ ಮನೆಗೆ ಬರೋದು ತಪ್ಪಾಗಿಬಿಟ್ಟೈತಲ್ಲ ನಾನು.